ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಿದ್ದು. ಅಂದ್ರೆ ಕರೆಂಟ್ ಅಫೇರ್ಸ್ ಅಂತ ಕೊಟ್ರೆ ನಾವು ಮುಖ್ಯವಾಗಿ 2025 ಇಲ್ಲಿ ಗಮನಿಸಬೇಕು, ಇಂಪಾರ್ಟೆಂಟು. 2025 ಜನವರಿ 1ರಿಂದ 2025 ಜನವರಿ 1ರಿಂದ ಡಿಸೆಂಬರ್ 31ರವರೆಗೆ ಅಂದ್ರೆ ಒಂದು ವರ್ಷದ ಪ್ರಚಲಿತ ಘಟನೆಗಳ ಬಗ್ಗೆ ಚರ್ಚೆ ಮಾಡೋಣ ಅಂತ. ಮತ್ತೆ ಎಲ್ಲಿ ತನ ಆಗ್ತದ ಅಲ್ಲಿ ತನ. ಈಗ ಸರಿಯಾಗಿ ಸಮಯ ಈಗ 8 ಗಂಟೆ 8 ನಿಮಿಷ ಆಗ್ಯದ. ಬೈ ಚಾನ್ಸ್ ಕರೆಂಟ್ ಹೋಗಿಲ್ಲ ಅಂದ್ರೆ ಕಂಟಿನ್ಯೂ ಇರ್ತದ, ಕರೆಂಟ್ ಹೋದ್ರಗಿನ ಕ್ಲೋಸ್ ಆಗ್ತದ. ಮತ್ತೆ ನಿಮ್ಗೆ ಪಾರ್ಟ್ 2 ಪಾರ್ಟ್ 3 ಅಂತ ಬರ್ತದ. ಬಹಳ ಇಂಪಾರ್ಟೆಂಟ್, ಕರೆಕ್ಟ್ ಆಗಿ ಗಮನಿಸ್ರಿ. ನಮ್ಗ ಕರೆಂಟ್ ಅಫೇರ್ಸ್ ಅಂತ ಕೊಟ್ರೆ 2025 ಜನವರಿ 1ರಿಂದ ಅಂದ್ರೆ ಜನವರಿ 2024 ಡಿಸೆಂಬರ್ ತನಕ ತಗೊಂಡಿದ್ದೀವಿ. ಕರೆಕ್ಟ್ ಆಗಿ ಗಮನಿಸ್ರಿ. ನಮಗಿಲ್ಲಿ ಮುಖ್ಯವಾಗಿ ಯಾವ್ಯಾವ ಟಾಪಿಕ್ ಬರ್ತಾವಂತ ಇಲ್ಲಿ ಗಮನಿಸ್ಬೇಕು, ಇಂಪಾರ್ಟೆಂಟ್. ಪ್ರಚಲಿತ ಘಟನೆಗಳು 2025-26 ನಮಗೆ ಮುಖ್ಯವಾಗಿ ನೋಡ್ರಿ. ಇಲ್ಲಿ ಟಾಪಿಕ್ಗಳ ಬಗ್ಗೆ ಯಾವ್ಯಾವ ನಾವು ಸ್ಟಡಿ ಮಾಡ್ಬೇಕಂತ ಕೊಟ್ರಿ, ಅಂತಾರಾಷ್ಟ್ರೀಯ, ರಾಷ್ಟ್ರೀಯ, ರಾಜ್ಯದ ಪ್ರಶಸ್ತಿಗಳು. ಅಂದ್ರೆ ನಮಗೆ ಮುಖ್ಯವಾಗಿ ಪ್ರಶಸ್ತಿಗಳಂತ ಬಂದ್ರೆ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು, ರಾಷ್ಟ್ರೀಯ ಪ್ರಶಸ್ತಿಗಳು, ರಾಜ್ಯ ಪ್ರಶಸ್ತಿಗಳು ಯಾವ್ಯಾವ ಬರ್ತಾವ ಅಂತ ಗಮನಿಸೋಣ ಅಂತ. ಆಮೇಲೆ ಪ್ರಮುಖ ಶೃಂಗ ಸಭೆಗಳು. ಅಂದ್ರೆ ಪ್ರಮುಖ ಶೃಂಗ ಸಭೆಗಳು ಅಂತ ಕೊಟ್ರೆ ಅದು ಬ್ರಿಕ್ಸ್ ಆಗಿರ್ಲಿ, G20 ಆಗಿರ್ಲಿ, ಇಲ್ಲ G7 ಆಗಿರ್ಲಿ, ಇಲ್ಲ ಬಿಮ್ಸ್ಟೆಕ್ ಆಗಿರ್ಲಿ, ಯಾವುದೇ ಇರಲ್ಲ ಅದು ಗಮನಿಸ್ರಿ. ಆಮೇಲೆ ಪ್ರಮುಖ ಸಮಿತಿಗಳು. ಪ್ರಮುಖ ಸಮಿತಿಗಳು ಅಂತ ಕೊಟ್ರೆ 2025 ಜನವರಿ 1ರಿಂದ ಡಿಸೆಂಬರ್ 31 ತನ ಸುದ್ದಿಯಲ್ಲಿರುವಂತ ಸಮಿತಿಗಳು. ಆಮೇಲೆ ಪ್ರಮುಖ ನೇಮಕಾತಿಗಳು ಅಂದ್ರೆ ಯಾರು ಇಂಪಾರ್ಟೆಂಟ್ ಅಪಾಯಿಂಟ್ ಆಗ್ಯಾರ ಅವ್ರ ಬಗ್ಗೆ. ಆಮೇಲೆ ಪ್ರಮುಖ ಕ್ರೀಡಾಕೂಟಗಳು. ಪ್ರಮುಖ ಕ್ರೀಡಾಕೂಟಗಳು ಅಂತ ಕೊಟ್ರೆ 2025 ಜನವರಿಯಿಂದ ಇಲ್ಲಿವರೆಗೆ ಏನು ಸ್ಪೋರ್ಟ್ಸ್ ಆಗ್ಯಾವಲ್ಲ ಅದ್ರ ಬಗ್ಗೆ. ಆಮೇಲೆ ಪ್ರಮುಖ ಸಮರಾಭ್ಯಾಸಗಳು, ಮತ್ತೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂದ್ರೆ ಇಸ್ರೋದ ಬಗ್ಗೆ, DRDOದ ಬಗ್ಗೆ. ಆಮೇಲೆ ಪ್ರಮುಖ ಯೋಜನೆಗಳು ಅಂದ್ರೆ ಸುದ್ದಿಯಲ್ಲಿರುವಂತ ಪ್ರಮುಖ ಯೋಜನೆಗಳು. ಆಮೇಲೆ ಪ್ರಮುಖ ಸೂಚ್ಯಂಕಗಳು ಅಂದ್ರೆ ಪ್ರಮುಖ ಇಂಡೆಕ್ಸ್ ಅಂತೀವಲ್ಲಪ್ಪ, ನಮಗ HDI ಆಗಿರ್ಬೋದು, ಇಲ್ಲಾಂದ್ರೆ ಯಾವ್ದಾದ್ರು ಬೇರೆ ಬೇರೆ ಸೂಚ್ಯಂಕಗಳು ಬರ್ತಾವ, ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ. ಆಮೇಲೆ ಅಂತಾರಾಷ್ಟ್ರೀಯ ಮಾರ್ಜಾಲ ಒಕ್ಕೂಟ ಬಹಳ ಇಂಪಾರ್ಟೆಂಟ್, ಅದು ಗಮನಿಸ್ಬೇಕು, ಇಂಪಾರ್ಟೆಂಟ್. ಆಮೇಲೆ ಪ್ರಮುಖ ದಿನಾಚರಣೆಗಳು. ಪ್ರಮುಖ ದಿನಾಚರಣೆಗಳು ಅಂತ ಕೊಟ್ರೆ ಜನವರಿಯಿಂದ ಡಿಸೆಂಬರ್ ತನ ಮೇನ್ ಇಂಪಾರ್ಟೆಂಟ್, ಅದು ಗಮನಿಸ್ಬೇಕು. ಆಮೇಲೆ ಯುನೆಸ್ಕೋದ ವಿಶ್ವ ಪಾರಂಪರಿಕ ಸಮಿತಿಯ 47ನೇ ಅಧಿವೇಶನ, ಅದು ಪ್ಯಾರಿಸ್ನಾಗ ನಡೀತು, ಅದ್ರ ಬಗ್ಗೆ. ಆಮೇಲೆ ಪ್ರಮುಖ ನಿವೃತ್ತಿಗಳು, ಆಮೇಲೆ ಪ್ರಮುಖ ನಿಧನಗಳು. ಆಮೇಲೆ ಕೇಂದ್ರದ ಬಜೆಟ್ 2025-26 ಇನ್ನೆಷ್ಟೀಗ 2025-26 ಬರ್ತದ, 26-27 ಬರ್ತದ, ಇಲ್ಲಿ ಗಮನಿಸ್ಬೇಕು. ಆಮೇಲೆ ಕರ್ನಾಟಕದ ಬಜೆಟ್, ಆಮೇಲೆ ಇತರ ಪ್ರಮುಖ ಅಂಶಗಳು ಅಂತ ಬರ್ತಾವ. ಅಂದ್ರೆ ಇಷ್ಟು ಇಂಪಾರ್ಟೆಂಟ್ ನಾವು ಚರ್ಚೆ ಮಾಡ್ಬೇಕಾಗ್ತದ. ಬಹಳ ಇಂಪಾರ್ಟೆಂಟ್ ಐತೆ, ಸರಿಯಾಗಿ ಗಮನಿಸ್ರಿ. ನಮಗೆ ಒಂದೊಂದು ಟಾಪಿಕ್ ಬಗ್ಗೆ ಬಹಳ ಇಂಪಾರ್ಟೆಂಟ್ ನಮಗಿಲ್ಲಿ ಗಮನಿಸ್ರಿ. ನಮಗಿಲ್ಲಿ ಪ್ರಮುಖ ಶೃಂಗ ಸಭೆಗಳು